Good afternoon, everyone. Welcome back to Taksha Academy. So, in the last class, we're discussing about linear programming. ಅಲ್ವಾ ಸೊ ಈ ಚಾಪ್ಟರ್ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಈ ಚಾಪ್ಟರ್ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಯಾವ ಮೇನಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ಕೂಡ ಲಾಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಓಕೆನಾ? ಅಗೇನ್ ವಿ ಸೀನ್ ದ ಸಮ್ ಆಫ್ ದ ಡೆಫಿನೇಷನ್. ಸೊ ಬೇಸ್ಡ್ ಆನ್ ದಿ ಪ್ರಾಬ್ಲಮ್ಸ್, ದಟ್ ಇಸ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ನಮಗೆ ಏನೇನು ಡೆಫಿನೇಷನ್ಸ್ ಬೇಕು ಅವೆಲ್ಲ ಡೆಫಿನೇಷನ್ಸ್ಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಟ್ಟೆ. ಅಗೇನ್ ವಿ ಸಿ ದ ಟೂ ಥಿಯರಮ್ಸ್. ಸೊ ಫಸ್ಟ್ ಥಿಯರಮ್ ಏನು ಹೇಳುತ್ತೆ? ದ ಸೊಲ್ಯೂಷನ್ ಲೈಸ್ ಆನ್ ದಿ ಕಾರ್ನರ್ ಪಾಯಿಂಟ್ಸ್ ಆಫ್ ದಿ ಫೀಸಿಬಲ್ ರೀಜನ್ ಅಂತ ಹೇಳ್ತದೆ. ಸೆಕೆಂಡ್ ಥಿಯರಮ್ ಏನು ಹೇಳ್ತದೆ? ಸೊ ಇನ್ ಕೇಸ್ ಏನಾದರೂ ರೀಜಿಯನ್ ಬೌಂಡೆಡ್ ಆಗಿದ್ರೆ ಇಟ್ ಮಸ್ಟ್ ಹ್ಯಾವ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಆಸ್ ವೆಲ್ ಆಸ್ ಮಿನಿಮಮ್ ವ್ಯಾಲ್ಯೂ ಇದ್ದೇ ಇರ್ತದೆ ಅಂತೇಳಿ ಥಿಯರಮ್ 2 ಹೇಳ್ತದೆ. ಅಗೇನ್ ಸೊ ಕೆಲವೊಂದು ನಾವಿಲ್ಲಿ ಯಾವ ರೀತಿಯಾಗಿ ನಾವು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ನ ಯಾವ ರೀತಿ ನಾವು ಸೊಲ್ಯೂಷನ್ನ ಫೈಂಡ್ ಮಾಡ್ಕೋಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಅದೇ ರೀತಿಯಾಗಿ ವಿ ಸಾಲ್ವ್ಡ್ 2 ಪ್ರಾಬ್ಲಮ್ಸ್, right? So now we'll move on to the next problem. Solve the linear programming problem graphically. So minimize and maximize. Z is equals to 200x plus 500y subjected to the constraints x plus 2y greater than or equals to 10. Next, 3x plus 2y less than or equals to 24 and x comma y is greater than or equals to 0 ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ರೈಟ್, ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಸೊಲ್ಯೂಷನ್. ಸೊ given z is equals to ಏನು ಕೊಟ್ಟಿದ್ದಾರೆ? 200x plus 500y ಅಂತ ಕೊಟ್ಟಿದ್ದಾರೆ. ಸೊ ಸಬ್ಜೆಕ್ಟೆಡ್ ಟು ದಿ ಕನ್ಸ್ಟ್ರೇಂಟ್ಸ್ ಏನಂತ ಹೇಳಿದರೆ x plus 2y is greater than or equals to 10 and so call it as in equation 1. Again 3x plus 4y is less than or equals to 24, call it as in equation number 2 ಅಂತ ಮಾಡೋಣ. ನಾನು ಮಾಡ್ತೀನಿ. ಈಗ ನಮಗೇನು ಬೇಕು? ಒಂದು ಗ್ರಾಫ್ ಡ್ರಾ ಮಾಡೋಕ್ಕೆ ನಮಗೆ ಒಂದು ಗ್ರಾಫಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟ್ 2 ಪಾಯಿಂಟ್ಸ್ ಬೇಕು. ಹಾಗಾದರೆ ನಾನು ಏನು ಮಾಡ್ತೀನಿ? ಈ ಇನ್ ಈಕ್ವೇಷನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹೇಗಪ್ಪ ಅಂತೀನ? ಸೊ ಕನ್ಸಿಡರ್ in equation 1 as x plus 2y is equals to 10 ಅಂತ ತಗೊಳ್ತೀನಿ. ಸೊ ಲಾಸ್ಟ್ ಕ್ಲಾಸಲ್ಲಿ ಮಾಡಿದಾಗೆ x ತಗೋಣ, y ತಗೋಣ, ಇಲ್ಲಿ x ಕಮ್ಮ y ಅಂತ ತಗೋಣ. ಸೊ ಸೇಮ್ x plus 2y is greater than or equals to 10 ಕೊಡ್ತೀವಿ. ಇಲ್ಲಿ ನಾವೇನು ತಗೊಂಡ್ವಿ? x plus 2y is equals to 10 ಅಂತ ತಗೊಂಡಿವಿ. ಬಟ್ x is equals to 0 ಈ ಈಕ್ವೇಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಪ್ಲೇಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2y is equals to 10 ಆದರೆ y ವ್ಯಾಲ್ಯೂ is equals to we're getting 5 ಬರುತ್ತೆ. we can write it as 0,5 ಅಂತ ಬರೀಬಹುದು. ನೆಕ್ಸ್ಟ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ y is equals to 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ? y ವ್ಯಾಲ್ಯೂ 0 ಆದರೆ x is equals to we're getting 10 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ ಆಪ್ಷನ್ ನಮಗೆ ಏನಾಗುತ್ತೆ? 10,0 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಏನು ಬೇಕೀಗ? ಸೊಲ್ಯೂಷನ್ ಲೈಸ್ ಟುವರ್ಡ್ಸ್ ದಿ ಆರಿಜಿನ್ ಆರ್ ಅವೇ ಫ್ರಮ್ ದಿ ಆರಿಜಿನ್ ನಮಗೆ ಗೊತ್ತಾಗಬೇಕು. ಫಾರ್ ದಟ್ ಸಪೋರ್ಟ್ 0,0 in equation 1 ಅಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಸೊ ವಿ ಗೆಟ್ ಏನಾಗುತ್ತೆ? 0 plus 0 is greater than or equals to 10. 0 is greater than or equals to 10. So it is a false statement. Therefore, a solution lies away from the origin. away from the origin ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ ತಗೋಣ? ಈ ಇನ್ ಈಕ್ವೇಷನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಕನ್ಸಿಡರ್ in equation 2 as
3x plus 4y is equals to 24 ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. Again we'll draw the box. This is x, y, x comma y. Next, put x is equals to 0 set ಮಾಡೋಣ. x plus ಅಲ್ಲಿ 0 set ಮಾಡಿದ್ರೆ 4y is equals to 24. So 4 6 is 24 ಬರುತ್ತೆ. Put y is equals to 0 ಆಗುತ್ತೆ. So we'll getting 8 ಬರ್ತಾ ಹೋಗುತ್ತೆ. ಹಾಗಾದ್ರೆ ಪಾಯಿಂಟ್ಸ್ ಏನು 0, 6 8, 0 lies on a line. So ನಮಗೀಗ ಸೊಲ್ಯೂಷನ್ ಟುವರ್ಡ್ಸ್ ಇದೆಯೋ away from the origin ಇದೆ ಚೆಕ್ ಮಾಡ್ಕೋಬೇಕು. For that we'll go for the method. So substituting 0, 0 in equation 2, we get so 0 plus 0 is less than or equals to 24. 0 is less than or equals to 24. So it is a true statement. Therefore a solution lies towards the origin ಆಗುತ್ತೆ. ಏನಾಗುತ್ತೆ towards the origin ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ತಗೋಣ. ಸೊ ಈ 2 ಪಾಯಿಂಟ್ ಮತ್ತೆ ಈ 2 ಪಾಯಿಂಟ್ ಕರೆಸ್ಪಾಂಡಿಂಗ್ ಟು ದಿಸ್ ಲೈನ್ ಅಂಡ್ ದಿಸ್ ಲೈನ್ ನಾವು ಗ್ರಾಫ್ ಅಲ್ಲಿ ಡ್ರಾ ಮಾಡೋಣ. ಸೊ ಸೊಲ್ಯೂಷನ್ ಹೇಗೆ ಬರುತ್ತೆ ನೋಡ್ತಾ ಹೋಗೋಣ. ಸೊ ಹಾಗಾದ್ರೆ ಫಸ್ಟ್ ನಮ್ಗೆ ಏನ್ ತಗೊಂಡಿದ್ವಿ. ಸೊ 0,5 ಇದೆ. ಸೊ 0,5 ಅನ್ನು ನಾವು ಇಲ್ಲಿ ಲೊಕೇಟ್ ಮಾಡ್ತೀವಿ. ಹಾಗೆ ನಮಗೆ ಇನ್ನೊಂದು ಪಾಯಿಂಟ್ ಅದೇ ತರ ಇದೆ 0,10 ಇದೆ. 0,10 ಅನ್ನು ನಾವು ಇಲ್ಲಿ ಲೊಕೇಟ್ ಮಾಡಿದಾಗ ನಾವು ಒಂದು ಲೈನ್ ಅನ್ನು ಡ್ರಾ ಮಾಡ್ಕೊಳ್ಳೋಣ. ಅಲ್ವಾ ಲೈನ್ ಅನ್ನು ಡ್ರಾ ಮಾಡ್ಕೊಂಡಾಗ 0,0 ಸೆಟ್ ಮಾಡಿದ್ರೆ ಏನಾಗುತ್ತೆ ಅವೇ ಫ್ರಮ್ ದಿ ಆರಿಜಿನ್ ಆಗಿದೆ. ಹಾಗಾದ್ರೆ ಸೊಲ್ಯೂಷನ್ ಯಾವ ರೀತಿಯಾಗಿರುತ್ತೆ. ಸೊ ಈ ರೀತಿಯಾಗಿರ್ತದೆ ಹೌದಲ್ವಾ. ಸೊಲ್ಯೂಷನ್ ಹೇಗಿರ್ತದೆ ಲೈಕ್ ದಿಸ್. ಅಗೇನ್ ಸೊ ವಿಲ್ ಮೇಕ್ ಎ ಪಾಯಿಂಟ್ 0,6 ಅಂಡ್ ಲಾರ್ಜ್ ಅನದರ್ ಒನ್ ಇಸ್ 8,0. ಸೊ ಇವೆರಡು ಪಾಯಿಂಟ್ ಜಾಯಿನ್ ಮಾಡಿದ್ರೆ ನಮಗೆ ಒಂದು ಲೈನ್ ಸಿಗ್ತಾ ಹೋಗ್ತದೆ. ಸೊ ಇದು ಏನಾಗಿದೆ ಟುವರ್ಡ್ಸ್ ದಿ ಆರಿಜಿನ್ ಆಗಿದೆ. ಸೊ ಸೊಲ್ಯೂಷನ್ ಹೆಂಗಿರ್ತದೆ ಲೈಕ್ ದಿಸ್. ಹಾಗಾದ್ರೆ ನಮಗೆ ಸೊಲ್ಯೂಷನ್ ರೀಸನ್ ಏನ್ ಬಂತು. ಸೊ ದಿಸ್ ಈಸ್ ಅ ಸೊಲ್ಯೂಷನ್ ರೀಸನ್ ಅಲ್ವಾ. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ಏನ್ ಬರ್ತಾ ಹೋಗುತ್ತೆ. ಸೊ ದಿಸ್ ಒನ್ ಈಸ್ ಅ ಕಾರ್ನರ್ ಪಾಯಿಂಟ್ ಬರ್ತಾ ಹೋಗ್ತದೆ. ಸೊ ನಾವು ಗ್ರಾಫ್ ಅನ್ನು ನೋಡಿದಾಗ ಎಕ್ಸಾಕ್ಟ್ಲಿ ಈ ಪಾಯಿಂಟ್ ಕಾರ್ನರ್ ಪಾಯಿಂಟ್ ಆಗುತ್ತೆ. ಅಗೇನ್ ನಮಗೆ ಇಲ್ಲೊಂದು ಕಾರ್ನರ್ ಪಾಯಿಂಟ್ ಬರುತ್ತೆ. ಸೊ ಇಲ್ಲೊಂದು ಕಾರ್ನರ್ ಪಾಯಿಂಟ್ ಅನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೊಟ್ಟಿರುವಂತಹ ಲೀನಿಯರ್ ಫಂಕ್ಷನ್ ಅಲ್ಲಿ ವಿಲ್ ಗೆಟ್ ದಿ ರಿಕ್ವೈರ್ಡ್ ಆನ್ಸರ್. ಓಕೆನಾ ರೈಟ್. ವಿಲ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. So corner point and z is equals to ನಮಗೆ ಏನು ಕೊಟ್ಟಿದ್ದಾರೆ 200x plus 500y ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಈಗ ಫೀಸಿಬಲ್ ರೀಸನ್ ಇರುವಂತಹ ಯಾವ ಪಾಯಿಂಟ್ ಸಿಕ್ಕಿದಾವೆ. ಸೊ ಎ ಪಾಯಿಂಟ್ ತಗೋಣ 0, ಸೊ ಏನಿದೆ 0,6 ತಗೋಣ. ಯಾವ್ದಿದೆ 0,6 ಅನ್ನೋ ಪಾಯಿಂಟ್ ಇದೆ. ಆಮೇಲೆ 0,5 ಅನ್ನೋ ಪಾಯಿಂಟ್ ಇದೆ. ವಿಲ್ ಸಬ್ಸ್ಟಿಟ್ಯೂಟ್ 0,5. ನೆಕ್ಸ್ಟ್ ಒನ್ ಏನಿದೆ 4,3 ಬರ್ತಾ ಹೋಗ್ತದೆ. ಸೊ 4,3 ಆಗ್ತದೆ ಹೌದಲ್ವಾ. ಸೊ ಈಗ 0,6 ಅನ್ನ ಸೆಟ್ ಮಾಡ್ಕೊಂಡು ಎಕ್ಸ್ ಪ್ಲೇಸ್ ಅಲ್ಲಿ 0 ಸೆಟ್ ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ. ಸೊ 5 ಇದೆ, ಇಲ್ಲಿ 6 ಇದೆ. ಸೊ ವಿಲ್ ಗೆಟಿಂಗ್ 3,000 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ 0,5 ಇದೆ. 0,5 ಇಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಸೊ ನಮಗೆ ವಿಲ್ ಗೆಟ್ 2,500 ಬರ್ತಾ ಹೋಗ್ತದೆ. ನೆಕ್ಸ್ಟ್ 4,3 ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ 800 ಪ್ಲಸ್ ಸೊ 1,500 ಆಗುತ್ತೆ. ಸೊ ವಿಲ್ ಗೆಟಿಂಗ್ 2,300 ಬರ್ತದೆ. ಹಾಗಾದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಯಾವ್ದಿದೆ. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಈಸ್ ದಿಸ್ ಒನ್. ಹಾಗಾದ್ರೆ ಸೊ ಹೆನ್ಸ್ z has maximum value is 3,000 at the point ಅಲ್ಲಿ 0,6 ಅಲ್ಲಿ. again so z has minimum value is so 2,300 at the point 4,3. So this is the required solution for this problem. Right. So we'll move on to the next problem.
So solve the linear programming problem graphically and minimize and maximize z is equals to 5x plus 10y as subjected to the constraint x plus 2y is less than or equals to 120, x plus y is greater than or equals to 60, x minus 2y is greater than or equals to 0 ಕೊಟ್ಟಿದ್ದಾರೆ. ಓಕೆನಾ? given z is equals ಕೊಟ್ಟಿದ್ದಾರೆ 5x plus 10y ಅಂತ ಕೊಟ್ಟಿದ್ದಾರೆ ಅಲ್ವಾ. ಗಿವನ್ ನಮಗೆ z is equals ಕೊಟ್ಟಿದ್ದಾರೆ 5x plus 10y ಅಂತೇಳಿ ಕೊಟ್ಟಿದ್ದಾರೆ. ಮೋರ್ ನಮಗೆ ಕೊಟ್ಟಿರುವಂತ ಕನ್ಸ್ಟೆಂಟ್ಸ್ ಏನು ಕೊಟ್ಟಿದ್ದಾರೆ, x plus 2y is less than or equals to ಏನು ಕೊಟ್ಟಿದ್ದಾರೆ 120 ಕೊಟ್ಟಿದ್ದಾರೆ ಅಲ್ವಾ. ಸೊ ಗಿವನ್ ಕನ್ಸ್ಟೆಂಟ್ ಏನು x plus 2y is less than or equals to 120, call it as in equation number 1. Again x plus y is greater than or equals to 60, call it as in equation number 2. Next x minus 2y is greater than or equals to 0, call it as in equation number 3 ಅಂತ ಕೊಟ್ಟಿದ್ದಾರೆ. ಓಕೆನಾ? we'll make it as two parts. ಫಸ್ಟ್ ಒನ್ ನಾವೇನ್ ಮಾಡ್ತಾ ಹೋಗೋಣ ಈಗ, ಕನ್ಸಿಡರ್ ಸೇಮ್ ನಾವಲ್ಲಿ ಲಾಸ್ಟ್ ಕ್ಲಾಸ್ ಪ್ರಾಬ್ಲಮ್ ಅಲ್ಲಿ ಎರಡೆರಡು ಇನ್ಇಕ್ವೇಷನ್ ಸಾಲ್ವ್ ಮಾಡ್ತಾ ಇದ್ವಿ. ಈಗ ಏನ್ ಮಾಡಬೇಕು, 3 ಇನ್ಇಕ್ವೇಷನ್ಸ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆನಾ? ಸೊ ಕನ್ಸಿಡರ್ in equation 1 as ಏನಂತ ಕನ್ಸಿಡರ್ ಮಾಡ್ಕೊಳ್ಳೋಣ, x plus 2y is equals to 120 ಅಂತ ತಗೊಳ್ಳೋಣ. Draw the box. x y x comma y. Next put x is equals ನಾವೇನ್ ಮಾಡ್ತಾ ಹೋಗೋಣ, 0 ತಗೋಣ. if I substitute put x is equals to 0, ಅದಲ್ವಾ. ಸೊ ನಮಗೆ 2y is this ಎಷ್ಟು ಕೊಡ್ತಾರೆ, 120 ಕೊಡ್ತಿರಲ್ವಾ. ಪುಟ x ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ, x ಪ್ಲೇಸ್ ಅಲ್ಲಿ 0 ಶಿಫ್ಟ್ ಮಾಡ್ತಾ ಹೋಗೋಣ. ಈಗ y ಪ್ಲೇಸ್ ಅಲ್ಲಿ, ಸೊ y ಪ್ಲೇಸ್ ಅಲ್ಲಿ ನಮಗೆ ಏನಾಗುತ್ತೆ, 2y is equals to 120. ಸೊ ನಮಗೆ ಏನು ಬರ್ತಾ ಹೋಗ್ತದೆ, ಸೊ ವಿ ಗೆಟಿಂಗ್ ಹಿಯರ್ ವಿಲ್ ಗೆಟ್ 60 ಬರ್ತಾ ಹೋಗ್ತದೆ. ದಟ್ ಈಸ್ 0, 60 ಇಸ್ ದ ಆನ್ಸರ್. ಸೊ ಇನ್ ಕೇಸ್ ಇಫ್ ಯು ಸಬ್ಸ್ಟಿಟ್ಯೂಟ್ y ಪ್ಲೇಸ್ ಅಲ್ಲಿ 0 ಶಿಫ್ಟ್ ಮಾಡೋಣ, x ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗುತ್ತೆ, 120 ಬರ್ತಾ ಹೋಗ್ತದೆ. ಆದ್ರೆ ನಮಗೆ ಏನು ಪಾಯಿಂಟ್ ಬಂದಂಗೆ 120, ಇಸ್ ದ ಕೋಆರ್ಡಿನೇಟ್ ಪಾಯಿಂಟ್ಸ್. ಪುಟ್ ನೆಕ್ಸ್ಟ್ ಮಾಡೋಣ, put 0, 0 in equation 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೋಣ. put in equation 1 we get 0 plus 0 is less than or equals to 120. So 0 is less than or equals to 120. So it is a true statement. Therefore a solution lies towards the origin. Next one ತಗೋಣ, consider similarly consider in equation 2 as x plus y is equals to 60. ಅದೇನು ಬರ್ತಾ ಹೋಗ್ತದೆ ಪಾಯಿಂಟ್ಸ್ ಅನ್ನು ಈಗ ನಾವು ಪಾಯಿಂಟ್ ಮಾಡ್ತಾ ಹೋಗೋಣ. So put x is equals to, will substitute put x is equals to ಮಾಡೋಣ, 0 ಶಿಫ್ಟ್ ಮಾಡ್ಕೊಳ್ಳೋಣ. y ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗುತ್ತೆ, 60 ಬರುತ್ತೆ. ಸೊ ವಿ ಗೆಟ್ 0, 60. ಹಾಗಾದ್ರೆ put y is equals to 0 ಶಿಫ್ಟ್ ಮಾಡ್ಕೊಳ್ಳೋಣ, x ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗುತ್ತೆ, 60 ಬರುತ್ತೆ. 60, 0 ಆಗುತ್ತೆ. ಹಾಗಾದ್ರೆ will substitute put 0, 0 in equation 1, sorry in equation 2 we get 0 plus 0 is greater than or equals to 60. 0 is greater than or equals to 60. So it is a false statement. Therefore solution lies away from the origin ಅಂತ ಹೇಳ್ಬೋದು. Next similarly
consider the inequation consider the inequation 3 as x minus 2y is equals to 0, or we can take x is equals to ಅಂತ ತಗೋಣ 2y ಅಂತ ತಗೊಂಡ್ಬಿಡೋಣ ಹೌದಲ್ವಾ. ಹಾಗಾದ್ರೆ ಸೊ ನೋಡಿ ನಮಗೆ ಇದು ಹೆಂಗೆ ಕಾಣಿಸ್ತಾ ಇದೆ, ಇಟ್ ಇಸ್ ಎ ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಅಲ್ವಾ. ಸೊ ನಮ್ಗೆ ಗೊತ್ತಿದೆ y is equals to mx ಅಂತ ಇದ್ರೆ ಹೌದಲ್ವಾ. ನಮ್ಗೆ ನೋಡಿದ್ವಿ x is equals to y ಇದೆ, we know that y is equals to mx, it represents the equation of a straight line passing through the ಏನಾಗುತ್ತೆ ಆರಿಜಿನ್ ಆಗುತ್ತೆ ಹೌದಲ್ವಾ. ಹಾಗಾದ್ರೆ ಏನ್ ಮಾಡ್ತಾ ಹೋಗೋಣ, ಈಗ x ತಗೋಣ, y ತಗೋಣ, x, y ಆಗುತ್ತೆ. ಸೊ ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ ಅನ್ನು ನೋಡೋಣ, 0 ತಗೋಣ. x ಪ್ಲೇಸ್ ಅಲ್ಲಿ 0 ತಗೊಂಡ್ರೆ y ಪ್ಲೇಸ್ ಅಲ್ಲಿ ಕೂಡ ಏನಾಗುತ್ತೆ ನಮಗೆ 0 ಆಗೋದ್ರಿಂದ ಸೊ 0, 0 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಇಫ್ ಐ ಸಬ್ಸ್ಟಿಟ್ಯೂಟ್ y ಪ್ಲೇಸ್ ಅಲ್ಲಿ ನಾನು ಏನ್ ಮಾಡ್ತೀನಿ 30 ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, x ಪ್ಲೇಸ್ ಅಲ್ಲಿ ನಮಗೆ ಏನ್ ಬಂದ್ಬಿಡುತ್ತೆ 60 ಬರುತ್ತೆ. ಸೊ ದಟ್ ವಿಲ್ ಗೆಟ್ 60, 30 is the one of the coordinate points ಬರ್ತಾ ಹೋಗ್ತದೆ. ಸೊ ನಾನು ಇದಕ್ಕೆ ನಮಗೆ ಇದು ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಆಗಿರೋದ್ರಿಂದ ನಾವು 0, ಏನು ಸೊಲ್ಯೂಷನ್ ಸಿಗಲ್ಲ, ಟುವರ್ಡ್ಸ್ ದಿ ಆರಿಜಿನ್ ಇದೆ, ಅವೇ ಫ್ರಮ್ ದಿ ಆರಿಜಿನ್ ಇದೆ ಅಂತ ಗೊತ್ತಾಗಲ್ಲ. ಸೊ ಅದನ್ನ ಇನ್ನೊಂದು ಸೊ ಈ ಮೂರು ಈಕ್ವೇಶನ್ ಆಫ್ ಲೈನ್ ಇಂದ ನಾವು ಪಾಯಿಂಟ್ಸ್ ಅನ್ನು ಲೊಕೇಟ್ ಮಾಡಿ ಗ್ರಾಫ್ ಅನ್ನು ಡ್ರಾ ಮಾಡ್ಕೊಳ್ಳೋಣ ಫಸ್ಟ್ ಗೆ. ಸೊ ಫಸ್ಟ್ ಒನ್, ಸೊ ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ನಮಗೆ ಏನಿದೆ 0, 60, 120, 0. ಸೊ 0, 60 ತಗೋಣ ಅದಲ್ವಾ. ನೆಕ್ಸ್ಟ್ ಏನು ತಗೊಳ್ತೀನಿ 120, 0 ತಗೋಣ. ಹಾಗಾದ್ರೆ ನಮಗೆ ಇಲ್ಲಿ ಒಂದು ಲೈನ್ ಬರ್ತದೆ. ಸೊ ದಿಸ್ ರೆಪ್ರೆಸೆಂಟ್ಸ್ x plus 2y is equals to ಏನಾಗುತ್ತೆ 120 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಿದೆ ನಮಗೆ ಈಗ, ಸೊ 0, 60, 60, 0 ಇದೆ. ಸೇಮ್ ಅನದರ್ ಪಾಯಿಂಟ್ 0, 60, ಸೊ 60, 0 ಬರ್ತದೆ. ನಮಗೆ ಇಲ್ಲಿ ಕೋಆರ್ಡಿನೇಟ್ ಬರುತ್ತೆ. ಇವೆರಡು ಲೈನ್ ಅನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ದಿಸ್ ಈಕ್ವೇಶನ್ ರೆಪ್ರೆಸೆಂಟ್ಸ್ x plus y is equals ಆಗುತ್ತೆ 60 ತಗೊಳ್ತೀವಿ. ಸೊ ನಮ್ಗೆ ಗೊತ್ತಿದೆ ಫಸ್ಟ್ ಒನ್ ಏನಾಗ್ತಾ ಇದೆ ಟ್ರೂ ಆಗ್ತಾ ಇದೆ. ಟ್ರೂ ಆಗ್ತಾ ಇರೋದ್ರಿಂದ ಸೊಲ್ಯೂಷನ್ ಹೆಂಗಿರ್ತದೆ, ಸೊಲ್ಯೂಷನ್ ಈಸ್ ಟುವರ್ಡ್ಸ್ ದಿ ಆರಿಜಿನ್ ಇರ್ತದೆ ಹೌದಲ್ವಾ. ನೆಕ್ಸ್ಟ್ ನಾವು ಇದನ್ನ ಸಾಲ್ವ್ ಮಾಡ್ತೀವಿ, ಇದೇನಾಯ್ತು ಫಾಲ್ಸ್ ಆಗೋದ್ರಿಂದ ಏನಾಗುತ್ತೆ ಸೊಲ್ಯೂಷನ್ ಅವೇ ಫ್ರಮ್ ದಿ ಆರಿಜಿನ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದೆ ನಮಗೆ, ಸೊ ಫಸ್ಟ್ ನಾವು 0, 0 ಶಿಫ್ಟ್ ಮಾಡಿದ್ವಿ. ಸೊ ಈ ಕೋಆರ್ಡಿನೇಟ್ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಇನ್ ಕೇಸ್ ನಾವೇನಾದ್ರು x ಪ್ಲೇಸ್ ಅಲ್ಲಿ y ಪ್ಲೇಸ್ ಅಲ್ಲಿ 30 ಶಿಫ್ಟ್ ಮಾಡಿದ್ರೆ y x ಪ್ಲೇಸ್ ಅಲ್ಲಿ ನಮಗೆ ಏನು ಬಂತು 60 ಬಂತು. ಹಾಗಾದ್ರೆ ಈ ಪಾಯಿಂಟ್ ಬರುತ್ತೆ. ಇವೆರಡು ಪಾಯಿಂಟ್ ನಾವೇನ್ ಮಾಡ್ಕೊಳ್ಳೋಣ ಈಗ ಜಾಯಿನ್ ಮಾಡ್ಕೊಳ್ಳೋಣ. ಸೊ ನಮಗೆ ಏನ್ ಬಂತು ಈಗ ಸ್ಟ್ರೈಟ್ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದಿ ಏನಾಯ್ತು ಆರಿಜಿನ್ ಆಯ್ತು. ಈಗ ನಮಗೆ ಗೊತ್ತಾಗಬೇಕು ಐದರ್ ಸೊಲ್ಯೂಷನ್ ರೀಸನ್ ಈ ರೀಸನ್ ಅಲ್ಲಿ ಇದೆಯೋ ಅಥವಾ ಈ ರೀಸನ್ ಅಲ್ಲಿ ಇದೆಯೋ ಅಂತ ಗೊತ್ತಾಗಬೇಕು. ಗೊತ್ತಾಗಬೇಕಂದ್ರೆ ಏನ್ ಮಾಡ್ಯಪ್ಪ ಅಂತಂದ್ರೆ ಈಗ ನೋಡಿ, ಈ ಲೈನ್ ಬಿಲೋದಲ್ಲಿ ಯಾವ್ದಾದ್ರೂ ಒಂದು ಕೋಆರ್ಡಿನೇಟ್ ಪಾಯಿಂಟ್ ಅನ್ನು ತಗೊಳ್ಳಿ. ಸೊ ಈ ಲೈನ್ ಕೆಳಗಡೆ ಇರುವಂತಹ ಯಾವ್ದಾದ್ರು ಒಂದು ಕೋಆರ್ಡಿನೇಟ್ ಪಾಯಿಂಟ್ ತಗೊಂಡ್ರೆ ನೀವೇನ್ ಮಾಡಿ ಇನ್ಇಕ್ವೇಶನ್ 3 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಕರೆಸ್ಪಾಂಡಿಂಗ್ ಲೈನ್ ಇನ್ಇಕ್ವೇಶನ್ 3 ಏನಿದೆ x minus 2y ಏನ್ ಕೊಟ್ಟಿದ್ದಾರೆ ನಮಗೆ ಗ್ರೇಟರ್ ದ್ಯಾನ್ 0 ಕೊಟ್ಟಿದ್ದಾರೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಕೊಟ್ಟಿದ್ದಾರೆ. ಅದೇನಂತ ಆಗಬೇಕು, x is greater than or equals to ಆಗಬೇಕು 2y ಆಗಬೇಕು ಹೌದಲ್ವಾ. ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸೊ ಈ ಲೈನ್ ಬಿಲೋ ಏನ್ ಮಾಡ್ತೀನಿ ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಯಾವ ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ ಟೇಕಿಂಗ್ ಸೊ ದಿಸ್ ಕೋಆರ್ಡಿನೇಟ್ ಪಾಯಿಂಟ್. ಸೊ ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ 30, 10 ಆಗುತ್ತೆ. ಸೊ ದಿಸ್ ಈಸ್ 30, 10 ಇದೆ. ಈ 30, 10 ಅನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x ಪ್ಲೇಸ್ ಏನಿದೆ, ಸೊ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 30, 10. ಸೊ ಏನಾಗುತ್ತೆ ನಮಗೆ ಇಲ್ಲಿಗೆ 30 is greater than or equals to 20 ಬಂತು. ಹೆನ್ಸ್ ಸೊ ಇಟ್ ಇಸ್ ಟ್ರೂ ಆಗ್ತಾ ಇದೆ. ಟ್ರೂ ಆಗ್ತದೆ ಅಂದ್ರೆ ನಮ್ಗೆ ಏನಾಗ್ತದೆ, ಸೊ ಸೊಲ್ಯೂಷನ್ ಲೈಸ್ ಬಿಲೋ ದಿ ಲೈನ್ ಆಗ್ತದೆ. ಹಾಗಾದ್ರೆ ನಮಗೆ ಡೌಟ್ ಬರುತ್ತೆ, ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಕನ್ಸಿಡರ್ ಮಾಡ್ಕೊಳ್ಳೋಣ, ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಐ ಆಮ್ ಕನ್ಸಿಡರಿಂಗ್ ದಿಸ್ ಪಾಯಿಂಟ್. ಸೊ ದಿಸ್ ಈಸ್ ಏನಾಗುತ್ತೆ, ಸೊ ಅದಲ್ಲ 50, 15 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ 50 is greater than or equals to 100 ಬರುತ್ತೆ. ಸೊ ಇಟ್ ಈಸ್ ಏನಾಗುತ್ತೆ ಫಾಲ್ಸ್ ಆಗುತ್ತೆ. ನೋಡಿ ಫಾಲ್ಸ್ ಆಗುತ್ತೆ. ಹಾಗಾದ್ರೆ ಸೊಲ್ಯೂಷನ್ ರೀಸನ್ ಐದರ್ ಏನಾಗಿರುತ್ತೆ ಬಿಲೋ ದಿ ಲೈನ್ ಇರ್ತದೆ ಅಥವಾ ಅಪ್ಪರ್ ದಿ ಲೈನ್ ಇರ್ತದೆ. ಸೊ ಇದನ್ನ ಕರಿತೀವಿ ಲೋಯರ್ ಹಾಫ್ ಪ್ಲೇನ್ ಅಂತ ಕರಿತೀವಿ, ಮೇಲ್ಗಡೆ ಅಪ್ಪರ್ ಹಾಫ್ ಪ್ಲೇನ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಏನಾಯ್ತು ಸೊಲ್ಯೂಷನ್, ಸೊ ದಿಸ್ ಈಸ್ ದ ಸೊಲ್ಯೂಷನ್. ಹಾಗಾದ್ರೆ ನಮಗೆ ಸೊ ಮೂರು ಲೈನ್ಗಳ ಫೀಸಿಬಲ್ ರೀಸನ್ ನಮಗೆ ಎಲ್ಲಿ ಸಿಗ್ತದೆ ಕಾಮನ್ ರೀಸನ್. ಸೊ ದಿಸ್ ಈಸ್ ದ ಕಾಮನ್ ರೀಸನ್. ಹಾಗಾದ್ರೆ ನಮಗೆ ಏನ್ ಬೇಕೀಗ ಕಾರ್ನರ್ ಪಾಯಿಂಟ್ ಅಂತ ತಗೊಳ್ಳೋಣ. ಸೊ ದಿಸ್ ಇಸ್ ಒನ್ ಕಾರ್ನರ್ ಪಾಯಿಂಟ್ and this is one corner point. So total ನಮಗೆ ಎಷ್ಟು ಕಾರ್ನರ್ ಪಾಯಿಂಟ್ ಬರ್ತವೆ 4 ಕಾರ್ನರ್ ಪಾಯಿಂಟ್ಸ್ ಬರ್ತಾ ಹೋಗ್ತವೆ. ಸೊ ಆ 4 ಕಾರ್ನರ್ ಪಾಯಿಂಟ್ಸ್ ಅಂತ ತಗೊಂಡು ಸೊ ಗಿವನ್ ಲೀನಿಯರ್ ಇನ್ಇಕ್ವೇಶನ್ ಅಲ್ಲಿ ನಾವೇನ್ ಮಾಡ್ತೇವೆ, ಸೊ ಲೀನಿಯರ್ ಅಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಿಡೋಣ. ಓಕೆನಾ. ಹಾಗಾದ್ರೆ ಸೊ ವಿಲ್ ಡ್ರಾ ದ ಬಾಕ್ಸ್.
ಕಾರ್ನರ್ ಪಾಯಿಂಟ್ ಅಂಡ್ z is equals to ನಮಗೆ ಏನು ಕೊಟ್ಟಿದ್ದಾರೆ 5x plus 10y. ಸೊ ಕಾರ್ನರ್ ಪಾಯಿಂಟ್ಸ್ ನಮಗೆ ಕಾರ್ನರ್ ಪಾಯಿಂಟ್ಸ್ ಏನೇನು ಬಂದಿದೆ 60, 30 is one corner point. Next ಇದೆ 40, 20. So next 60, 0 ಇದೆ. ಇನ್ನೊಂದು ಯಾವ್ದಿದೆ 120, 0 ಇದೆ. So we'll take 120, 0. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಡೋಣ. ಸೊ z is equals to 60 ಪ್ಲಸ್ ನಾವೇನು ಮಾಡಿ 60 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, ಇದು 30 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ವಿಲ್ ಗೆಟ್, ಸೊ ನಮಗೆ ಎಷ್ಟು ಬರ್ತದಪ್ಪ ಅಂದ್ರೆ 600 ಬರ್ತಾ ಹೋಗ್ತದೆ. ನೆಕ್ಸ್ಟ್ 40, 20ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ವಿಲ್ ಗೆಟಿಂಗ್ 400 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಸೊ ಇದು ತಗೊಳ್ಳೋಣ. ಸೊ ವಿಲ್ ಗೆಟಿಂಗ್ r ಇದೆ, ನಮಗೆ ಎಷ್ಟು ಬರ್ತದೆ 300 ಬರುತ್ತೆ. ಅಗೇನ್ 120 ಇಂಟು 5 ಮಾಡ್ಕೊಳ್ಳೋಣ. ವಿಲ್ ಗೆಟಿಂಗ್ ಸೊ 600 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಇಲ್ಲಿ ನೋಡಿ, ಸೊ ಇಟ್ ಹ್ಯಾಸ್ ಅ 2 ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ದಿಸ್ ಇಸ್ ಆಲ್ಸೋ ಮ್ಯಾಕ್ಸಿಮಮ್ and this is also ಏನಾಗುತ್ತೆ ಮ್ಯಾಕ್ಸಿಮಮ್ ಬರ್ತಾ ಹೋಗ್ತದೆ. ಸೊ ಮಿನಿಮಮ್ ವ್ಯಾಲ್ಯೂ ಏನು, ಸೊ ದಿಸ್ ಇಸ್ 300. ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ದೇರ್ಫೋರ್ ನಾವೆಂತ ಬರೋಣ, hence z has maximum value, a maximum value is 600 at the point 60, 30 and 120, 0. The other ರೀತಿಗೆ z has minimum value is ಎಷ್ಟಿದೆ z ಗೆ 300 ಇದೆ, ಹೌದಲ್ವಾ? at the point ಏನು 60, 0, right? So this is the required solution for this problem, right? So we'll move to the next problem. Solve the linear programming problem graphically. Z is equals to 3x plus 9y. Minimize and maximize subject to the constraint 3x plus 2y is less than or equals to 60. x plus y greater than or equals to 10. Next x is less than or equals to y ಕೊಟ್ಟಿದ್ದಾರೆ. And also they given x comma y is greater than or equals to 0 ಅಂತ ಕೊಟ್ಟಿದ್ದಾರೆ, ಅಲ್ವಾ? given ಆಬ್ಜೆಕ್ಟಿವ್ ಫಂಕ್ಷನ್ ನಮಗೆ ಏನು ಕೊಟ್ಟಿದ್ದಾರೆ, z is equals to 3x plus 9y ಅಂತ ಕೊಟ್ಟಿದ್ದಾರೆ. ಸಬ್ಜೆಕ್ಟ್ ಟು ದಿ ಕನ್ಸ್ಟ್ರೇಂಟ್ಸ್ ಏನು ಕೊಟ್ಟಿದ್ದಾರೆ, x plus 3y is less than or equals to 60, call it as in equation 1. Next x plus y greater than or equals to 10, call it as in equation number 2. x is less than or equals to y, call it as in equation number 3 ಅಂತ ತಗೊಳ್ಳೋಣ. ಹಾಗಾದ್ರೆ ಏನ್ ಮಾಡ್ತಾ ಹೋಗೋಣ, ನಮಗೀಗ 3 ಇನ್ಇಕ್ವೇಷನ್ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಕನ್ಸಿಡರ್ ದಿ ಇನ್ಇಕ್ವೇಷನ್ 1 ಆಸ್ x plus 3y is equals to 60 ಅಂತ ತಗೋಣ. ಸೊ ಈಗ ನಾನು ಮಾಡ್ತೀನಿ, ಎಕ್ಸ್ ಪ್ಲಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಕ್ಸ್ ಪ್ಲಸ್ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಫ್ ಐ ಸಬ್ಸ್ಟಿಟ್ಯೂಟ್ x is equals to 0, y is equals ನಮಗೆ ಏನು ಬರ್ತದೆ, ವಿಲ್ ಗೆಟಿಂಗ್ 20. ಸೊ ವಿಲ್ ಗೆಟಿಂಗ್ 0, 20. ನೆಕ್ಸ್ಟ್ ಪುಟ್ y is equals to 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ x ವ್ಯಾಲ್ಯೂ ಏನು ಬರ್ತದೆ, ನಮಗೆ 60 ಬರ್ತಾ ಹೋಗ್ತದೆ. therefore ವಿಲ್ ಗೆಟಿಂಗ್ 60, 0. ಸೊ ಏನು ಮಾಡ್ತಾ ಹೋಗೋಣ ಈಗ, ಪುಟ್ 0, 0 in equation 1. We get 0 plus 0 is less than or equals to 60.
0 is less than or equals to 60. So it is ಏನಾಯ್ತು ಟ್ರೂ ಸ್ಟೇಟ್ಮೆಂಟ್ ಆಯ್ತು. ಟ್ರೂ ಸ್ಟೇಟ್ಮೆಂಟ್ ಹಾಕೋದ್ರಿಂದ ಸೊಲ್ಯೂಷನ್ ಲೈಸ್ ಟುವರ್ಡ್ಸ್ ದಿ ಆರಿಜಿನ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗೋಣ, ಈಗ ಸೆಕೆಂಡ್ ಇನ್ಇಕ್ವೇಷನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಕನ್ಸಿಡರ್ similarly consider in equation 2, consider in equation 2 as x plus y is equals to 10, x ತಗೋಣ, y ತಗೋಣ, x, y ತಗೋಣ. Put x is equals to 0, we'll get y is equals to, y is equals to ನಮಗೆ ಏನು ಬರ್ತಾ ಹೋಗ್ತದೆ 10 ಬರ್ತಾ ಹೋಗ್ತದೆ. ಸೊ ಕೋಆರ್ಡಿನೇಟ್ ಪಾಯಿಂಟ್ r 0, 10. Put y is equals to 0, x ಪ್ಲೇಸ್ ಅಲ್ಲಿ ನಾವೇನು ಮಾಡ್ತಾ ಹೋಗೋಣ 10 ಬರ್ತಾ ಹೋಗ್ತದೆ. we'll get 10, 0. ಹೀಗೆ ನಾವೇನು ಮಾಡಬೇಕು, ನಮಗೆ ಸೊಲ್ಯೂಷನ್ ಟುವರ್ಡ್ಸ್ ಇದೆಯೋ ಅವೇ ಫ್ರಮ್ ದಿ ಆರಿಜಿನ್ ಇದೆಯೋ ಬೇಕು. ಸೊ ದಟ್ ವಿಲ್ ಗೋ ಫಾರ್ ಸಬ್ಸ್ಟಿಟ್ಯೂಟಿಂಗ್. ಪುಟ್ 0, 0 in equation 2 we get ಏನು ಬರ್ತಾ ಹೋಗ್ತದೆ 0 plus 0 is greater than or equals to 10 ಅಲ್ವಾ. 0 is greater than or equals to 10, so it is a false statement. Hence ಹಾಗಾದ್ರೆ therefore a solution lies away from the origin ಆಗುತ್ತೆ. Next, similarly we'll consider the in equation 3 as x is equals to y ತಗೋಣ. ಸೊ ದಿಸ್ ಇಸ್ ಆಲ್ಸೋ ನಮಗೆ ಏನು ಬರ್ತಾ ಹೋಗ್ತದೆ, ಈಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ನಮಗೆ ಏನಾಗುತ್ತೆ ಆರಿಜಿನ್ ಆಗುತ್ತೆ. ಆಗಿರೋದ್ರಿಂದ ನಾವೇನ್ ಮಾಡ್ತಾ ಹೋಗ್ತೇನಪ್ಪ ಅಂದ್ರೆ ಇಲ್ಲಿ ಒಂದು ಎರಡು ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಎಕ್ಸ್ ವೈ, ಎಕ್ಸ್ ವೈ. ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ 0, ವೈ ಇಸ್ ಈಕ್ವಲ್ಸ್ ಟು 0 ಬರುತ್ತೆ. ಸೊ ವಿಲ್ ಗೆಟಿಂಗ್ 0, 0 ಬರ್ತಾ ಹೋಗ್ತದೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಈಗ ಇಲ್ಲಿ ನೋಡಿ, ಇಲ್ಲಿ 20 ಇದೆ, ಇಲ್ಲಿ 60 ಇದೆ, ಇಲ್ಲಿ 10 ಇರೋದ್ರಿಂದ ಐ ಆಮ್ ಟೇಕಿಂಗ್ 50. ಎಕ್ಸ್ ವ್ಯಾಲ್ಯೂ 15 ತಗೊಂಡ್ರೆ ವೈ ವ್ಯಾಲ್ಯೂ 15 ಬರುತ್ತೆ. ಹಾಗಾದ್ರೆ 15, 15 ಬರ್ತಾ ಹೋಗ್ತದೆ. ಹಾಗಾದ್ರೆ ಇದು ಕೂಡ ಪಾಯಿಂಟ್ ಏನಾಗ್ತದೆ, ಇದು ಲೈನ್ ಏನಾಗ್ತದೆ ಪಾಸಿಂಗ್ ಥ್ರೂ ದಿ ಸೊ ಆರಿಜಿನ್ ಅಂಡ್ ಇಟ್ ವಿಲ್ ಬಿ ಸ್ಟ್ರೈಟ್ ಲೈನ್ ಆಗಿರೋದ್ರಿಂದ ಸೊ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವ ರೀಸನ್ ಅಲ್ಲಿ ಅಂತೇಳಿ ಬೇರೆ ಮೆಥಡ್ ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸೊ ಲಾಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ವಾ, ಅದೇ ರೀತಿಯಾಗಿ ಈ ಪ್ರಾಬ್ಲಮ್ ಕೂಡ ಹಾಗೆ ಸಾಲ್ವ್ ಮಾಡ್ತಾ ಹೋಗ್ಬೋದು. ಹಾಗಾದ್ರೆ ಫಸ್ಟ್ ಪಾಯಿಂಟ್, ಸೊ ಫಸ್ಟ್ ಪಾಯಿಂಟ್ ನಮಗೆ ಏನಿದೆ 0, 20, 60, 0 ಇದೆ. ಸೊ ಫಸ್ಟ್ ತಗೊಳ್ತೀನಿ 0, 20, 60, 0 ಒಂದು ಪಾಯಿಂಟ್ ನ ತಗೊಂಡಾಗ ಸೊ ನಮಗೆ ಏನಾಗ್ತಾ ಹೋಗ್ತದೆ, ಒಂದು ಲೈನ್ ಬರ್ತಾ ಹೋಗ್ತದೆ. ಇಲ್ಲಿ ಸ್ಕೇಲ್ ನಾನು ತಗೊಂಡಿದ್ದೀನಿ, ಎಕ್ಸ್ ಆಕ್ಸಿಸ್. ಸೊ 1 ಯೂನಿಟ್ ಇಸ್ ಈಕ್ವಲ್ಸ್ ಅಂತ ತಗೊಂಡೋಣ 5 ಸೆಂಟಿಮೀಟರ್ ತಗೊಂಡಿದ್ದೀನಿ. ಸಿಮಿಲರ್ಲಿ ವೈ ಆಕ್ಸಿಸ್ ಕೂಡ ಏನಾಗಿದೆ 1 ಯೂನಿಟ್ ಇಸ್ ಈಕ್ವಲ್ಸ್ ಟು ಐ ಆಮ್ ಟೇಕಿಂಗ್ 5 ಸೆಂಟಿಮೀಟರ್ ತಗೊಂಡೆ ಅಲ್ವಾ. ಸೊ ನಮಗೆ ಒಂದು ಲೈನ್ ಬಂದಿದೆ. ಅಗೇನ್ ಇದೇನಾಗ್ತದೆ, ಟ್ರೂ ಆಗ್ತಿರೋದ್ರಿಂದ ಸೊಲ್ಯೂಷನ್ ಹೆಂಗಿರುತ್ತೆ, ದಿಸ್ ಇಸ್ ಲೈಸ್ ಟುವರ್ಡ್ಸ್ ದಿ ಆರಿಜಿನ್ ಆಗುತ್ತೆ. ಸೊಲ್ಯೂಷನ್ ಲೈಸ್ ಟುವರ್ಡ್ಸ್ ದಿ ಆರಿಜಿನ್ ಆಗುತ್ತೆ. ಅಗೇನ್ ಈಗ ಏನ್ ಮಾಡ್ತಾ ಹೋಗೋಣ, ಈಗ 0, 10, 10, 0 ಸೆಟ್ ಮಾಡ್ತಾ ಹೋಗೋಣ. 0, 10 ಅನ್ನು 1 ಪಾಯಿಂಟ್ ತಗೊಳ್ತೀವಿ, 10, 0 1 ಪಾಯಿಂಟ್ ತಗೊಂಡು ಇವೆರಡನ್ನು ಜಾಯಿನ್ ಮಾಡಿದ್ರೆ ನಮಗೆ ಒಂದು ಲೈನ್ ಬರುತ್ತೆ. ದಟ್ ಇಸ್ ಕಾಲ್ಡ್ ಆಸ್ x plus y is equals to 10 ಆಗುತ್ತೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, 0, 0 ಸೆಟ್ ಮಾಡ್ಕೊಳ್ಳೋಣ. ಅದರ ಪಾಯಿಂಟ್ 15, 15 ತಗೊಂಡಿನಿ. ಸೊ ಹಾಗಾದ್ರೆ 0, 0 ಇಲ್ಲಿ ಬರ್ತಾ ಹೋಗ್ತದೆ. ಸೊ 15, 15 ಇಲ್ಲಿ ಬರ್ತಾ ಹೋಗ್ತದೆ. ನಾವೇನ್ ಮಾಡೋಣ, ಒಂದು ಲೈನ್ ಅನ್ನ ಡ್ರಾ ಮಾಡ್ತಾ ಹೋಗೋಣ. ಹಾಗಾದ್ರೆ
ನೋಡಿ. ಸೊ ಈ ಲೈನ್ ಅನ್ನೋದು ಎಕ್ಸ್ ಇಸ್ ಈಕ್ವಲ್ಸ್ ಟು ವೈ ಅನ್ನೋ ಲೈನ್ ಏನ್ ಮಾಡ್ತಾ ಇದೆ, ಇದು ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ ಒಂದು ಪ್ಲೇನ್ ಅನ್ನ. ನಮಗೆ ಸೊಲ್ಯೂಷನ್ ಐದರ್ ಲೆಫ್ಟ್ ಹಾಫ್ ಪ್ಲೇನ್ ಆದ್ರೂ ಇರ್ಬೋದು, ಇದನ್ನ ಲೆಫ್ಟ್ ಹಾಫ್ ಪ್ಲೇನ್ ಅಂತಾದ್ರೂ ಕರಿತಾ ಹೋಗ್ತೀವಿ. ಸೊ ಇದನ್ನ ರೈಟ್ ಹಾಫ್ ಪ್ಲೇನ್ ಅಂತಾದ್ರೂ ಕರಿಬಹುದು. ಹಾಗಾದ್ರೆ ನಮಗೆ ಸೊಲ್ಯೂಷನ್ ಐದರ್ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಇರ್ತದೆ, ರೈಟ್ ಹಾಫ್ ಪ್ಲೇನ್ ಅಲ್ಲಿ ಇರ್ತದೆ. ಹಾಗಾದ್ರೆ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಸೊ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಆಸ್ ಅವರ್ ಲೈಕ್, ಸೊ ಐ ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್. ಸೊ ದಿಸ್ ಪಾಯಿಂಟ್ ಏನಾಗುತ್ತೆ, ಸೊ 10, ವಿಲ್ ಗೆಟಿಂಗ್ 30 ಬರ್ತಾ ಹೋಗುತ್ತೆ. ಹಾಗಾದ್ರೆ ಸೊ ವಿ ಹ್ಯಾವ್ ದ ಇನ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು ವೈ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ. ಹಾಗಾದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ 10 ಇದೆ, ವೈ ಪ್ಲೇಸ್ ಅಲ್ಲಿ ಏನಿದೆ 30 ಇದೆ. ಸೊ 30 ಇಸ್ ಗ್ರೇಟರ್ ದನ್ 10. ಸೊ ಇಟ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಸೊಲ್ಯೂಷನ್ ಲೈಸ್ ಲೆಫ್ಟ್ ಹಾಫ್ ಪ್ಲೇನ್ ಅಂತೇಳಿ ಹೇಳ್ಬಹುದು. ಹಾಗಾದ್ರೆ ಹೆಂಗ್ ಬರ್ತದೆ, ದಿಸ್ ಇಸ್ ದ ರೀಸನ್ ಅಲ್ವಾ. ಹಾಗಾದ್ರೆ ನಮಗೆ ಫೀಸಿಬಲ್ ರೀಸನ್ ನಮಗೆ ಏನ್ ಬಂದ್ಬಿಡ್ತು, ಈ ರೀಸನ್ ಬಂದಿತ್ತು. ಹಾಗಾದ್ರೆ ನಮಗೆ ನೋಡಿ, ಈ ಲೆಫ್ಟ್ ಹಾಫ್ ನಲ್ಲಿ ಬರ್ತಾ ಇದ್ರಿಂದ ರೈಟ್ ಹಾಫ್ ನಲ್ಲಿ ಬರೋದೇ ಇಲ್ಲ. ಯಾಕೆ ಬರಲ್ಲಪ್ಪ ಅಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಐ ಆಮ್ ಟೇಕಿಂಗ್ ದಿಸ್ ಪಾಯಿಂಟ್. ಏನ್ ತಗೊಳ್ಳೋಣ, ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ 45 ಇದೆ, 45, ವೈ ಪ್ಲೇಸ್ ಏನಿದೆ 15 ಇದೆ. ಹಾಗಾದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಏನೋ 45 ಲೆಸ್ ದನ್ ಆರ್ ಈಕ್ವಲ್ಸ್ ಟು 15. 15 ಇಸ್ ಗ್ರೇಟರ್ ದನ್ 45. ನೋ, ಇಟ್ ಈಸ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಆಗೋದ್ರಿಂದ ಸೊಲ್ಯೂಷನ್ ರೈಟ್ ಹಾಫ್ ಪ್ಲೇನ್ ಅಲ್ಲಿ ಇರಲ್ಲ. ಸೊ ಸೊಲ್ಯೂಷನ್ ಇರುತ್ತೆ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಇರ್ತದೆ. ಹಾಗಾದ್ರೆ ನಮಗೆ ಕಾರ್ನರ್ ಪಾಯಿಂಟ್ಸ್ ನಮ್ಗೆ ಏನು ಬರ್ತಾ ಹೋಗ್ತವೆ, ಕಾರ್ನರ್ ಪಾಯಿಂಟ್ ದಟ್ ಇಸ್ 5, 5 is 1, 15, 15, 0, 20, 0, 10 ಸಿಗ್ತಾ ಹೋಗ್ತದೆ. ಹಾಗಾದ್ರೆ ವಿಲ್ ಫೈಂಡ್ ಔಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂಡ್ ಮಿನಿಮಮ್ ವ್ಯಾಲ್ಯೂ. Corner point. Next, z is equals to ನಮಗೆ ಏನು ಬರ್ತಾ ಹೋಗುತ್ತೆ, 3x plus 9y ಬರ್ತಾ ಹೋಗ್ತದೆ. 3x plus 9y ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಫೀಸಿಬಲ್ ಇರುವಂತಹ ಪಾಯಿಂಟ್ಸ್ ಏನು ಬಂತು ಇದೆ, 0, 20, 0, 20 is 1. ನೆಕ್ಸ್ಟ್ ಏನು ಕೊಡ್ತಾರೆ, 0, 10 ತಗೋಣ. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ ಏನಿದೆ 5, 5 ಇದೆ. ನೆಕ್ಸ್ಟ್ ಯಾವ್ದಿದೆ, 15, 15 ಒಂದಿದೆ. ಸೊ ಇದನ್ನ ಏನ್ ಮಾಡ್ತಾ ಹೋಗೋಣ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ 0, 20. ಸೊ ನಮಗೆ ಫಸ್ಟ್ ಪಾಯಿಂಟ್ ಏನು ಬರ್ತದೆ, 180 ಬರ್ತದೆ. ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನು ಬರ್ತದೆ, ಇಲ್ಲಿ 90 ಬರುತ್ತೆ. ಸೊ ಇಲ್ಲಿ ಬರುತ್ತೆ 3, 5 is 50, 9, 5 is 45. ಸೊ ವಿಲ್ ಗೆಟಿಂಗ್ 60 ಬರ್ತಾ ಹೋಗ್ತದೆ. ನೆಕ್ಸ್ಟ್ 15, 15 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವಿಲ್ ಗೆಟಿಂಗ್ ಅಗೇನ್ 180 ಬರ್ತಾ ಹೋಗ್ತದೆ. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬಂತು, ಸೊ ದಿಸ್ ಈಸ್ ಅ ಮ್ಯಾಕ್ಸಿಮಮ್ and this is also ನಮಗೆ ಏನು ಬರ್ತಾ ಹೋಗ್ತದೆ, ಇದು ಕೂಡ ಏನು ಬರ್ತಾ ಹೋಗ್ತದೆ, ಮ್ಯಾಕ್ಸಿಮಮ್ ಆಗುತ್ತೆ. ಹಾಗಾದ್ರೆ 90 ಮತ್ತೆ 60 ಅಲ್ಲಿ ಮಿನಿಮಮ್ ಯಾವುದು, ದಟ್ ಇಸ್ 60. ದಿಸ್ ಇಸ್ ದ ಮಿನಿಮಮ್ ವ್ಯಾಲ್ಯೂ. ನಮಗೆ ಕನ್ಕ್ಲೂಷನ್ ಬರಲೇಬೇಕು. ಕನ್ಕ್ಲೂಷನ್ ಗೆ 1 ಮಾರ್ಕ್ಸ್ ಇದ್ದೇ ಇರುತ್ತೆ. ಹೆನ್ಸ್ z has maximum value is 180 at the point 0, 20 and 15, 50. Next, ಅದೇ ರೀತಿಯಾಗಿ ಸಿಮಿಲರ್ಲಿ z as minimum value. Z as minimum value is 60 at the point. ಅಲ್ಲಿ will 5, 5. So this is the required solution for given inequations ಆಗ್ತದೆ ಅಲ್ವಾ. ರೈಟ್, ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. Solve the linear programming problem graphically. Minimize and maximize. Z is equals to ನಮಗೆ ಏನು ಕೊಡ್ತಾರೆ, x plus 2y subject to the constraint x plus 2y is greater than or equals to 100. 2x minus y is less than or equals to 0. Next, 2x plus y is less than or equals to ನಮಗೆ ಏನು ಕೊಡ್ತಾರೆ, 200 ಕೊಟ್ಟಿದ್ದಾರೆ. ಸೊ ಈ ಕ್ವಶನ್ ಪ್ರಾಬ್ಲಮ್ನ ಆನ್ಯುವಲ್ 14th ಅಲ್ಲಿ ಕೊಟ್ಟಿದ್ದಾರೆ, ಸಪ್ಲಿಮೆಂಟರಿಲಿ 2014 ಅಲ್ಲಿ ಕೂಡ ಕೊಟ್ಟಿದ್ದಾರೆ. ಸೊ ಈ ಸಲ ಕೂಡ ಬರಬಹುದು, ಮೇ ಬಿ solution. Given z is the equation ಕೊಟ್ಟಿದ್ದಾರೆ x plus 2y subjected to the constant ಏನು x plus 2y is greater than or equals to 100.
call it as in equation number 1. 2x minus y is less than or equals to 0, call it as in equation number 2. Next, 2x plus y is less than or equals to 200, call it as in equation number 3 ಆಗುತ್ತೆ. ಏನು ಮಾಡ್ತಾ ಹೋಗೋಣ ಈಗ, ಕನ್ಸಿಡರ್ in equation 1 as x plus 2y is equals to 100 ಅದಲ್ವಾ. Same as usual procedure. x y x comma y ತಗೋಣ. put x is equals to ಮಾಡ್ತೀನಿ 0 ತಗೊಳ್ತೀನಿ. put x is equals to 0 ತಗೊಂಡಾಗ y value is equals ನಮಗೆ ಏನು ಬರ್ತದೆ 50 ಬರುತ್ತೆ. ಸೊ ದಟ್ 0, 50. ನೆಕ್ಸ್ಟ್ y ಪ್ಲಸ್ ಅಲ್ಲಿ ನಾವೇನು ತಗೊಳ್ಳೋಣ 0 ತಗೊಳ್ಳೋಣ. y ಪ್ಲಸ್ ಅಲ್ಲಿ 0 ತಗೊಂಡ್ರೆ x ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ 100 ಬರ್ತಾ ಹೋಗ್ತದೆ. ಹಾಗಾದ್ರೆ ನಮಗೆ ಏನು ಬಂತು ಈಗ 100, 0. ಸೊ ನಾವು ಏನು ಮಾಡಬೇಕು, ನಮಗೆ ಸೊಲ್ಯೂಷನ್ ಇದೆಯೋ ಸೊಲ್ಯೂಷನ್ ಅವೇ ಇದೆಯೋ ಅಥವಾ ಟುವರ್ಡ್ಸ್ ಇದೆಯೋ ಟು ದಿ ಆರಿಜಿನ್ ಅಂತ ನೋಡ್ಕೋಬೇಕಾದ್ರೆ ನಾವೇನ್ ಮಾಡ್ತಾ ಕೊಡ್ಬೇಕು, ಪುಟ್ 0, 0 ಸೆಟ್ ಮಾಡ್ತಗೋಣ. ಎಲ್ಲಿ ಇನ್ ಈಕ್ವೇಶನ್ 1 ಅಲ್ಲಿ. therefore ಏನು ಬರುತ್ತೆ 0 plus 0 is greater than or equals to 100. 0 is greater than or equals to 100, it is a false statement ಆಗುತ್ತೆ. ಏನಾಗುತ್ತೆ, so it is a false statement ಆಗುತ್ತೆ. ಸೊ false statement ಆಗೋದ್ರಿಂದ ಕನ್ಕ್ಲೂಷನ್ ಆಗುತ್ತೆ, therefore a solution lies away from the origin ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತಗೋಣ, ಸಿಮಿಲರ್ಲಿ ಕನ್ಸಿಡರ್ in equation 2 as in equation 2 ಅಂತ ತಗೋಣ. ಏನಿದೆ 2x minus y is equals to 0 ಆದ್ರೆ ಇದನ್ನ r we can write 2x is equals ಅಂತ ಬರೀಬಹುದು, y ಅಂತ ಬರೀಬಹುದು. Again, so this is the equation of a straight line passing through the ಏನಾಗುತ್ತೆ origin ಆಗುತ್ತೆ. x y x, y ಆಗ್ತದೆ ಏನೋ. ಹಾಗಾದ್ರೆ ಏನ್ ಮಾಡ್ತಾ ಹೋಗೋಣ, ವಿಲ್ ಸಬ್ಸ್ಟಿಟ್ಯೂಟ್ x ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ, ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಏನ್ ಸಬ್ಸ್ಟಿಟ್ಯೂಟ್ ಮಾಡೋಣ, 0 ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. x ಅನ್ನ 0 ಸೆಟ್ ಮಾಡ್ತಾ, x ಪ್ಲೇಸ್ ಅಲ್ಲಿ 0 ಸೆಟ್ ಮಾಡ್ಕೊಂಡ್ರೆ y ಪ್ಲೇಸ್ ಅಲ್ಲಿ ಕೂಡ ಏನಾಗುತ್ತೆ 0 ಆಗೋದ್ರಿಂದ ಇಲ್ಲಿ 0, 0 ಆಗುತ್ತೆ. ಹೌದಲ್ವಾ. ಹಾಗಾದ್ರೆ ನೋಡಿ, ನಮಗೆ ಇಲ್ಲಿ ಏನಿದೆ 50 ಇದೆ, 100 ಇದೆ. ನಾನೇನ್ ಮಾಡ್ತೀನಿ, ಎಕ್ಸ್ ಪ್ಲೇಸ್ ಅಲ್ಲಿ ಐ ವಿಲ್ ಟೇಕ್ 50 ತಗೊಳ್ತೀನಿ. ಹಾಗಾದ್ರೆ y ವ್ಯಾಲ್ಯೂ ಏನಾಗುತ್ತೆ 100 ಚೂಸ್ ಆಗುತ್ತೆ. ಸೊ ವಿಲ್ ಟೇಕ್ 50, 100 ತಗೊಳ್ಳೋಣ. ಓಕೆನಾ. ಇಟ್ ಇಸ್ ದ ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಆಗೋದ್ರಿಂದ ನಾವು 0, 0 ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ಸೊಲ್ಯೂಷನ್ ಟುವರ್ಡ್ಸ್ ದಿ ಆರಿಜಿನ್ ಇದೆ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ ಆಗಲ್ಲ. ಸೊ ದಟ್ ವಿಲ್ ಗೋ ಫಾರ್ ಅನದರ್ ಮೆಥಡ್. ಅದನ್ನ ಡೈರೆಕ್ಟ್ ಆಗಿ ಅಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಮಾಡ್ಕೊಂಡು ನಾವು ಸಿಮಿಲರ್ಲಿ ಕನ್ಸಿಡರ್ in equation 3 as 2x plus y is equals to 200. x y x, y x ಪ್ಲಸ್ ಎಲ್ಲ ನಾನು ಮಾಡ್ತೀನಿ, ಈಗ 0 ಸೆಟ್ ಮಾಡ್ತೀನಿ. x ಪ್ಲಸ್ ಅಲ್ಲಿ 0 ಸೆಟ್ ಮಾಡಿದ್ರೆ y ವ್ಯಾಲ್ಯೂ ನಮಗೆ ಏನು ಬರ್ತಾ ಹೋಗ್ತದೆ, ಇಲ್ಲಿ 200 ಬರ್ತದೆ. ಹಾಗಾದ್ರೆ ನಮ್ಗೆ ಏನಾಗುತ್ತೆ 0, 200 ಆಗುತ್ತೆ. ನೆಕ್ಸ್ಟ್ y ಪ್ಲಸ್ ಅಲ್ಲಿ ನಾನು ಮಾಡ್ತೀನಿ 0 ಸೆಟ್ ಮಾಡ್ತೀನಿ. y ಪ್ಲಸ್ ಅಲ್ಲಿ 0 ಸೆಟ್ ಮಾಡಿದ್ರೆ x ಪ್ಲಸ್ ನಮಗೆ ಏನು ಬರ್ತಾ ಹೋಗ್ತದೆ 100 ಬರುತ್ತೆ. therefore 100, 0 ಆಗ್ತದೆ. ಇದಕ್ಕೆ ಏನು ಮಾಡೋಣ, ಇಲ್ಲಿ ಈಕ್ವೇಶನ್ ಇರೋದ್ರಿಂದ ಪುಟ್ 0, 0 in equation 3 we get ಏನಾಗುತ್ತೆ, ಸೊ 0 plus 0 is less than or equals to 200. 0 is less than or equals ಆಗುತ್ತೆ 200 ಆಗುತ್ತೆ. ಸೊ ಇಟ್ ಈಸ್ ಎ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ.
therefore the solution lies towards the origin ಆಗುತ್ತೆ ಏನಾಗುತ್ತೆ towards the origin ಆಗುತ್ತೆ. ಸೊ towards the origin ಆಗೋದ್ರಿಂದ ಸೊ ನಾವೇನ್ ಮಾಡ್ತಾ ಹೋಗೋಣ ಈಗ ಈ ಮೂರು ಲೈನ್ಗಳ ಪಾಯಿಂಟ್ಸ್ ಅಂತ ಈ 6 ಪಾಯಿಂಟ್ಸ್ ಅನ್ನು ನಾವೇನ್ ಮಾಡ್ತಾ ಹೋಗೋಣ ಗ್ರಾಫ್ ಅಲ್ಲಿ ತಗೊಳ್ಳೋಣ. ಸೊ ಫಾರ್ ದಿಸ್ ನಾನು ಏನ್ ಮಾಡ್ತೀನಿ ಸ್ಕೇಲ್ x axis ಅಲ್ಲಿ 1 ಯೂನಿಟ್ ಇಸ್ ಈಕ್ವಲ್ಸ್ ಐ ಆಮ್ ಟೇಕಿಂಗ್ 20 ಸೆಂಟಿಮೀಟರ್ ತಗೊಳ್ತೀನಿ. ಅಗೇನ್ ಸಿಮಿಲರ್ಲಿ y axis ಅಲ್ಲಿ ಕೂಡ ಫಾರ್ ದಿ y axis 1 ಯೂನಿಟ್ ಇಸ್ ಈಕ್ವಲ್ಸ್ ಟು ಐ ಆಮ್ ಟೇಕಿಂಗ್ 20 ಸೆಂಟಿಮೀಟರ್ ತಗೊಳ್ಳೋಣ. ಹಾಗಾದ್ರೆ ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ 0,50 100,0 ಇದೆ. ಸೊ 0,50 ಅಂದ್ರೆ ನಮಗೆ ಎಲ್ಲಿ ಬರ್ತದೆ ಇಲ್ಲಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಏನಿದೆ 100,0 ಹಾಗಾದ್ರೆ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಈ ಒಂದು ಲೈನ್ ಅನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ದಿಸ್ ರೆಪ್ರೆಸೆಂಟ್ x plus 2y is equals to 100. ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ 0,0 ಸೆಟ್ ಮಾಡ್ತೀನಿ. 0,0 ಸೆಟ್ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಹೋಗ್ತದೆ ಇಲ್ಲಿ ಆರಿಜಿನ್ ಅಲ್ಲಿ ಬರ್ತಾ ಹೋಗ್ತದೆ. ಇನ್ನೊಂದು ಪಾಯಿಂಟ್ ಏನು ತಗೊಂಡು x ವ್ಯಾಲ್ಯೂ 50 ತಗೊಂಡ್ರೆ y ವ್ಯಾಲ್ಯೂ 100 ಬಂತು. ಸೊ ಇವೆರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತೀನಿ. ಅದ್ರ ನಮಗೆ ಒಂದು ಲೈನ್ ಬಂತು. ನೆಕ್ಸ್ಟ್ ಈಗ ಏನ್ ಮಾಡೋಣ ಲಾಸ್ಟ್ ಪಾಯಿಂಟ್ 0,200 100,0 ತಗೊಳ್ಳೋಣ. ಸೊ 0,200 ಪಾಯಿಂಟ್ ಇಲ್ಲಿ ಬರ್ತದೆ. ಅಗೇನ್ 100,0 ಆಗುತ್ತೆ. ಲೈನ್ ಅನ್ನು ಡ್ರಾ ಮಾಡ್ಕೊಳ್ಳೋಣ. ಈಗ ಫಸ್ಟ್ ಲೈನ್ ಏನಿದೆ ಫಾಲ್ಸ್ ಆಗಿರೋದ್ರಿಂದ ಇಟ್ ಇಸ್ ಲೈಸ್ ಅವೇ ಫ್ರಮ್ ದಿ ಆರಿಜಿನ್. ಯಾವುದು ಫಸ್ಟ್ ಲೈನ್? ಸೊ ದಿಸ್ ಇಸ್ ದ ಫಸ್ಟ್ ಲೈನ್. ಹಾಗಾದ್ರೆ ಸೊಲ್ಯೂಷನ್ ಏನಾಗಿದೆ ಅವೇ ಫ್ರಮ್ ದಿ ಆರಿಜಿನ್ ಆಗಿದೆ. ಸೊ ದಿಸ್ ಇಸ್ ದ ರೀಸನ್. ಮೋರ್ ಓವರ್ ನೋಡಿ ನಾವು ರೀಸನ್ ಇಲ್ಲಿನೂ ನಾವು ಶೇಡ್ ಮಾಡಲ್ಲ, ಇಲ್ಲಿನೂ ಶೇಡ್ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ಈಗ ಅವ್ರು ನಮಗೆ ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ x, y is greater than or equals to 0 ಅಂತ ಹೇಳಿ. ಅಂದ್ರೆ ದ ಸೊಲ್ಯೂಷನ್ ಮಸ್ಟ್ ಲೈಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್ ಓನ್ಲಿ ಅಂತೇಳಿ ಅರ್ಥ. ಓಕೆನಾ? ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ತಾ ಹೋಗ್ತೀನಿ ಈಗ ಸೆಕೆಂಡ್ ಲೈನ್ ತಗೋಣ. ಸೊ ದಿಸ್ ಇಸ್ ದ ಸ್ಟ್ರೈಟ್ ಲೈನ್. ನಾವೇನ್ ಮಾಡ್ಬೇಕು ಇದು ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇರೋದು. ಒಂದು ಲೆಫ್ಟ್ ಹಾಫ್ ಪ್ಲೇನ್, ಇನ್ನೊಂದು ರೈಟ್ ಹಾಫ್ ಪ್ಲೇನ್ ಆಗಿ ಡಿವೈಡ್ ಮಾಡ್ತಾ ಇದೆ. ಐದರ್ ಸೊಲ್ಯೂಷನ್ ಲೆಫ್ಟ್ ಹಾಫ್ ಪ್ಲೇನ್ ಆದ್ರೂ ಇರ್ತದೆ, ರೈಟ್ ಹಾಫ್ ಪ್ಲೇನ್ ಆದ್ರೂ ಇರ್ತದೆ. ಸೊ ದಟ್ ಐ ಆಮ್ ಕನ್ಸಿಡರಿಂಗ್ ಎನಿ ಒನ್ ಆಫ್ ದಿ ಪಾಯಿಂಟ್. ಸೊ ಹಿಯರ್ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಈ ಕೋಆರ್ಡಿನೇಟ್ ಪಾಯಿಂಟ್ ನಮಗೆ ಏನಾಗ್ತದೆ 40, 180 ಇರುತ್ತೆ. ಸೊ ಮ್ಯಾಕ್ಸಿಮಮ್ ಆಗೋದ್ರಿಂದ ನಾವು ಲೋಯೆಸ್ಟ್ ವ್ಯಾಲ್ಯೂ ತಗೊಳ್ಳೋಣ. 20, 60 ತಗೊಳ್ತೀನಿ ನಾನು. ಹೌದಲ್ವಾ? ಎಕ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ ತಗೊಂಡಿದ್ದೀನಿ 20, 6 ಅನ್ನೋ ಒಂದು ಪಾಯಿಂಟ್ ತಗೊಳ್ತೀನಿ. ಸೊ ನಮಗೆ ಇನ್ ಈಕ್ವೇಶನ್ ಏನಿದೆ 2x minus y less than or equals to 0 ಆಗಿದ್ರಿಂದ we can write that 2x is less than or equals to ಅಂತ ಬರೆಯೋದು y ಅಂತ ಬರೆಯಬಹುದು. ಹಾಗಾದ್ರೆ ಏನಿದೆ ಇಲ್ಲಿಗ x ಪ್ಲೇಸ್ ಅಲ್ಲಿ 20 ಇದೆ, y ಪ್ಲೇಸ್ ಅಲ್ಲಿ ಏನಿದೆ 60 ಇದೆ. ಸೊ ಇಲ್ಲಿ ಏನು ಬರುತ್ತೆ this is equals to 60. 40 is less than or equals to 60 ಆಗೋದ್ರಿಂದ hence it is a ಟ್ರೂ ಸ್ಟೇಟ್ಮೆಂಟ್ ಆಗೋದ್ರಿಂದ ಸೊಲ್ಯೂಷನ್ ಎಲ್ಲಿರ್ತದೆ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲೇ ಇರ್ತದೆ. ಹಾಗಾದ್ರೆ ನೀವು ಬೇಕಾದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನು ತಗೊಳ್ಳಿ, ಪಾಯಿಂಟ್ ಅನ್ನು ತಗೊಂಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸಾಕ್ಟ್ಲಿ ನಮಗೆ ಏನ್ ಬರುತ್ತೆ ಇಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಬರುತ್ತೆ. ಹಾಗಾದ್ರೆ ಸೊ ಈ ಲೈನ್ ನ ಸೊಲ್ಯೂಷನ್ ಹೆಂಗಿದೆ ಇಟ್ ಈಸ್ ಇನ್ ಲೆಫ್ಟ್ ಹಾಫ್ ಪ್ಲೇನ್ ಅಲ್ಲಿ ಇದೆ. ಹೌದಲ್ವಾ? ಮೂರನೇ ಇಕ್ವೇಶನ್ ಸಾಲ್ವ್ ಮಾಡಿದಾಗ ಏನಾಯ್ತು ಟ್ರೂ ಸ್ಟೇಟ್ಮೆಂಟ್ ಆಗೋದ್ರಿಂದ ಏನಾಯ್ತು ಟುವರ್ಡ್ಸ್ ದಿ ಆರಿಜಿನ್ ಬರುತ್ತೆ. ಸೊಲ್ಯೂಷನ್ ಹೆಂಗಿರ್ತದೆ ಸೊ ದಿಸ್ ಇಸ್ ದ ಸೊಲ್ಯೂಷನ್. ಹಾಗಾದ್ರೆ ಮೂರು ಲೈನ್ಗಳು ಇಂಟರ್ಸೆಕ್ಟ್ ಆಗೋದು ಯಾವ್ದು ರೀಸನ್ ಅಲ್ಲಿ? ಈ ರೀಸನ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಹೋಗ್ತದೆ. ಸೊ ಈ ರೀಸನ್ ಅಲ್ಲಿ ಇಂಟರ್ಸೆಕ್ಟ್ ಆಗೋದ್ರಿಂದ ನಮಗೆ ಬರ್ತದೆ ಸೊ ದಿಸ್ ಇಸ್ ದ ಫೀಸಿಬಲ್ ರೀಸನ್. ಹಾಗಾದ್ರೆ ಕಾರ್ನರ್ ಪಾಯಿಂಟ್ 0,200 0,50 ನಮಗೆ ಇಲ್ಲಿ ಎಕ್ಸಾಕ್ಟ್ಲಿ ಬರುತ್ತೆ 20, 40 ಇನ್ನೊಂದೇನು ಬರುತ್ತೆ 50, 100 ಬರ್ತಾ ಹೋಗ್ತದೆ. ಹೌದಲ್ವಾ? ಹಾಗಾದ್ರೆ ಇದನ್ನ ನಾವೇನ್ ಮಾಡ್ತಾ ಹೋಗೋಣ ಈಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತೆ ಮಿನಿಮಮ್ ವ್ಯಾಲ್ಯೂ ಅನ್ನು ಫೈಂಡ್ ಮಾಡ್ಕೊಳ್ಳೋಣ. ಕಾರ್ನರ್ ಪಾಯಿಂಟ್. ನೆಕ್ಸ್ಟ್ z is equals to ನಮಗೆ ಆಬ್ಜೆಕ್ಟಿವ್ ಫಂಕ್ಷನ್ z is equals to ಕೊಡ್ತಾರೆ x plus 2y ಅಂತ ಕೊಡ್ತಾರೆ x plus 2y. ಹಾಗಾದ್ರೆ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಬರ್ತಾ ಹೋಗುತ್ತೆ? ಫಸ್ಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನು ಫೀಸಿಬಲ್ ರೀಸನ್ ಅಲ್ಲಿ ಸೊ 0,50 ಇದೆ, ವಿಲ್ ಟೇಕ್ ಇಟ್ ಆಸ್ 0,50. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ ಏನು ಬಂದ್ರೆ 20, 40 ಇದೆ, ವಿಲ್ ಟೇಕ್ ಇಟ್ ಆಸ್ 20, 40. ನೆಕ್ಸ್ಟ್ ಏನಿದೆ 50, 100 ಇದೆ, 50, 100. ನೆಕ್ಸ್ಟ್ ಏನಿದೆ 0,200 ಇದೆ, ವಿಲ್ ಟೇಕ್ ಇಟ್ ಆಸ್ 0,200. ಹಾಗಾದ್ರೆ 0,50 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0,50 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ವಿಲ್ ಗೆಟ್ 100. ನೆಕ್ಸ್ಟ್ 20 into 80 ಬರ್ತಾ ಹೋಗ್ತದೆ, ಅಗೇನ್ ವಿ ಆರ್ ಗೆಟಿಂಗ್ 100 ಹೌದಲ್ವಾ? ನೆಕ್ಸ್ಟ್ 50 into 100 ಮಾಡ್ಕೋಬೇಕು, 50 plus 200 250 ಬರ್ತಾ ಹೋಗ್ತದೆ. 200 into 2 ನಮಗೆ ಏನು ಬರ್ತಾ ಹೋಗ್ತದೆ 400 ಬರುತ್ತೆ. ಹಾಗಾದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು? ಸೊ ದಿಸ್ ಇಸ್ ದ
maximum value and 100 is the minimum value. So this is minimum and this is also ಏನಾಗುತ್ತೆ minimum ಆಗುತ್ತೆ. Therefore ನಾವೇನ್ ಮಾಡೋಣ ಈಗ ಕನ್ಕ್ಲೂಷನ್ ಬರೆಯೋಣ. Hence z has maximum value 400 at the point 0, 200, and similarly z has minimum value that is 100 at the point 0, 50 and 20, 40. So this is the solution. Okay na? Right. So thank you. ಸೊ ಇಲ್ಲಿಗೆ ಈ ಚಾಪ್ಟರ್ ಮೇಲೆ ಇರುವಂತಹ ಥಿಯರಿ ಪ್ರಾಬ್ಲಮ್ಸ್ ಕಂಪ್ಲೀಟ್ ಮಾಡಿದ್ವಿ. ಸೊ ಇಷ್ಟು ಪ್ರಾಬ್ಲಮ್ಸ್ಗಳು ಬಹಳ ಇಂಪಾರ್ಟೆಂಟು. ಸೊ ಇವಿಷ್ಟು ಪ್ರಾಬ್ಲಮ್ಸ್ನ ನೀವು ಫೋಕಸ್ ಮಾಡಿದ್ರೆ ಸಾಕು. ಇವಿಷ್ಟೇ ಕ್ವಶನ್ಸ್ ಅಲ್ಲಿ ನಿಮಗೆ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಅಂತೂ ಬಂದೇ ಬರ್ತಾಗ್ತದೆ. ಓಕೆನಾ? ನೀವು ಪ್ರಿಪೇರ್ ಆಗಬೇಕಾಗಿದ್ದು ಕೂಡ ಬೌಂಡೆಡ್ ರೀಸನಿಗೆ ಮಾತ್ರನೇ ಪ್ರಿಪೇರ್ ಆಗ್ತಾ ಹೋಗಿ. ಅನ್ಬೌಂಡೆಡ್ ರೀಸನ್ ಇರುವಂತಹ ಪ್ರಾಬ್ಲಮ್ಸ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಹೋಗಬೇಡಿ. ಓಕೆನಾ? ರೈಟ್. ಸೊ ಥ್ಯಾಂಕ್ ಯು ಅಂಡ್ ಹ್ಯಾವ್ ಎ ನೈಸ್ ಡೇ.